ಗಂಡಸು ನಿಜವಾಗ್ಲೂ ಪಾಪದವನು. ದುಡಿತಾನೆ. ಯಾವ್ದಕ್ಕಾಗಿ ದುಡಿತಾನೆ? ಸಂಸಾರಕ್ಕಾಗಿ ದುಡಿತಾನೆ. ಸಂಸಾರದ ರಥ ಎಳಿತಾನೆ. ಅವನಿಗೆ ಇರೋ ಕಷ್ಟಗಳು, ಅವನಿಗೆ ಸಾಲ ಆಗ್ಲಿ, ಅವನು ಎಲ್ಲೂ ಬಾಯ್ ಬಿಡಲ್ಲ, ಸುಮ್ಮನಿರ್ತಾನೆ. ಅವನಿಗೆ ಎಷ್ಟೇ ಹೊರೆ ಆಗ್ತಿರ್ಲಿ, ಎಲ್ಲೂ ಬಾಯ್ ಬಿಡಲ್ಲ, ಸುಮ್ಮನಿರ್ತಾನೆ. ಅವನು ಉಪವಾಸ ಇರಲಿ, ಎಲ್ಲೂ ಬಾಯ್ ಬಿಡಲ್ಲ, ಸುಮ್ಮನಿರ್ತಾನೆ. ಆದ್ರೆ ನೀವು ಹೆಂಡತಿಗೆ ಸುಮ್ಮನೆ ಹಿಂಗೊಂದು ಹೊಡಿರಿ, ನಾಳೆ ಬೆಳಗ್ಗೆ ಹೋಗಿ ಮಹಿಳಾ ಸಂಘದಲ್ಲಿ ನಿಂತ್ಕೊಂಡಿರ್ತಾಳೆ, ನನ್ನ ಗಂಡ ನನಗೆ ಹೊಡೆದ್ಬಿಟ್ಟ. ಹೌದಾ ಅಲ್ವಾ? ಇವರು ಏನಪ್ಪ, ರಾಮಾಯಣ ಮಹಾಭಾರತ ತ್ರೇತಾಯುಗ ಸ್ವಾಮಿ, ಅಲ್ಲಿ ಬರೀ ಹೆಂಗಸರಿಗೆ ಅಷ್ಟೇ ಅಲ್ಲ, ಭೀಷ್ಮನ್ ನೋಡಿ ಒಂದ್ಸಲ ಪಾಪ ಏನ್ ತಪ್ಪು ಮಾಡಿದ್ದ ಅವನು. ಅವ್ರ ಅಪ್ಪನ ಆಸೆ ತೀರ್ಸಕ್ಕೋಸ್ಕರ ಹೋಗಿ ಅವನೇ ಮಾತುಕತೆ ಆಡ್ಕೊಂಡ್ಬಂದು ಮದುವೆ ಮಾಡ್ಲಿಲ್ವಾ? ಅವ್ರ ಅಪ್ಪ ಚಿಕ್ಕಮ್ಮ ಕೇಳಿದ್ಲು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯನೇ ಬಿಟ್ಕೊಡ್ಲಿಲ್ವಾ? ಇಡೀ ಜೀವನ ಪೂರ್ತಿ ಆಯಸ್ಸನ್ನ ಆ ಸಿಂಹಾಸನಕ್ಕೋಸ್ಕರ ಅವನು ಒಳ್ಳೆ ಸೇವಕಂತರ ಕಳೆದ್ಬಿಟ್ನಲ್ಲ ಸ್ವಾಮಿ ಭೀಷ್ಮ. ಇದನ್ನ ನೋಡಿದ್ರೆ ಪಾಪ ಅವ್ನು ಯಾವ ತರ ಸಾಂಸಾರಿಕ ಸುಖಗಳನ್ನ ಅನುಭವಿಸಿದ್ನ? ಬರೀ ಯುದ್ಧ ಮಾಡು, ಅವ್ರು ಕೊಟ್ಟಿದ್ ಮಾತು ಉಳಿಸ್ಕೋ, ಇವ್ರು ಕೊಟ್ಟಿದ್ ಮಾತು ಉಳಿಸ್ಕೋ ಅಂತ ಹೇಳಿ ಪಾಪ ಸಾಯ್ಲಿಲ್ವಾ ಆ ಭೀಷ್ಮನ್ ಕರೆದಿ? ಇನ್ನ ಋಷಿ ಮುನಿಗಳು, ಅಯ್ಯೋ ನಮ್ಮ ಋಷಿ ಮುನಿಗಳೆಲ್ಲ ಎಂತೆಂತ ತಪಸ್ ಮಾಡ್ತಾ ಇದ್ರು, ಎಷ್ಟೆಲ್ಲ ಆಚರಣೆಗಳನ್ನ ಮಾಡ್ತಾ ಇದ್ರು. ಈ ಹೆಂಗಸರು ಬಂದು ಅದನ್ನ ಕೆಡಿಸಿ ಹಾಳು ಮಾಡಿ, ಅಯ್ಯಯ್ಯೋ ಎಲ್ಲ. ನೀವು ಅಲ್ಲಿ ಶಾಪವನ್ ಬಗ್ಗೆ ಮಾತಾಡ್ತೀರಿ ರಾಮಂದು. ಸ್ವಾಮಿ, ಎಂತೆಂತ ಋಷಿ ಮುನಿಗಳಿದ್ದಂತ ದೇಶ ಇದು. ಅವ್ರನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಬಂದದ್ದೇ ಈ ರಂಬೆ, ಊರ್ವಶಿ, ಮೇನಕೆ, ತಿಲಕ. ಕರೆಕ್ಟ್. ಹೌದಾ ಅಲ್ವಾ? ಇದನ್ನೆಲ್ಲ ನೋಡ್ಕೊಂಡ್ರೆ ಗಂಡಸರು ಪಾಪದವ್ರು ಅಂತ ಹೇಳ್ಬೇಕಲ್ವೇ? ಪುರಾಣ